ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ಈಗ ಆಗಿರ್ಬೋದು 5 o'clock. ಸೊ ನೀವು ನೋಡ್ತಾ ಇರ್ಬೋದು ಅರ್ಲಿ ಇನ್ ದ ಮಾರ್ನಿಂಗ್ 5 o'clock. ಸೊ ನಾವು ಫ್ರೆಂಡ್ಸ್ ಎಲ್ಲ ಸೇರಿ, ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಸೇರಿ ಓನ್ಲಿ ಮದರ್ ಆ್ಯಂಡ್ ಕಿಡ್ಸ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ. ಅದಕ್ಕೆ ಬೆಳಗಿನ ಜಾವ ಎದ್ದು ಹೋಗಬೇಕು ಅನ್ನೋದೊಂದು ಇದು. ಸೊ ಹೋಗ್ತಾ ಗೊತ್ತಾಗುತ್ತೆ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ. ನೀವು ನೋಡ್ಬೋದು ಅರ್ಲಿ ಇನ್ ದ ಮಾರ್ನಿಂಗ್ 5 ಗಂಟೆಗೆ ಇನ್ನೇನು ಬೆಳಕು ಹರಿತಾ ಇದೆ. ಬಟ್ ಆಲ್ ದ ಶಾಪ್ಸ್ ಆರ್ ಕ್ಲೋಸ್ಡ್ ಆ್ಯಂಡ್ ವಿ ಆರ್ ಟ್ರಾವೆಲಿಂಗ್. ಇದು ತುಂಬ ಮಜಾ ಕೊಡುತ್ತೆ ಫ್ರೆಂಡ್ಸ್. ಹೇಗೆ ಅಂತಂದರೆ ಅಲ್ಲಿಂದ ಮಾರ್ನಿಂಗ್ ಫ್ರೆಶ್ ಮೋಡ್ ಹೋಗ್ತಾಯಿದ್ರೆ. ಸೊ ನಾನೇ ಲೇಟ್ ಆ್ಯಕ್ಚುಲಿ, ನಾನೊಬ್ಬಳೇ ಲಾಸ್ಟು. ಎಲ್ಲರೂ ಆಲ್ರೆಡಿ ಆ ವ್ಯಾನಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಸೊ ನೀವು ನೋಡ್ಬೋದು ಎಲ್ಲರೂ ನನ್ನ ವೆಲ್ಕಮ್ ಮಾಡ್ತಾರೆ, ಬನ್ನಿ ನೀವೇ ಲೇಟು ಅಂದ್ಬಿಟ್ಟು. ಸೊ ಮನೇಲಿ ಮಕ್ಕಳಿದ್ರೆ ಆಬ್ವಿಯಸ್ಲಿ ಅವ್ರನ್ನ ಎತ್ತಿಸಿ ರೆಡಿ ಮಾಡಿಸಿ ಕರ್ಕೊಂಡು ಹೋಗೋಷ್ಟಿಗೆ ಲೇಟ್ ಆಗುತ್ತೆ. ಸೊ ಹಂಗೂ ಹಿಂಗೂ ಹೋಗೋಣ ಅಂತಿದ್ವಿ. ಸೊ ಟೈಮ್ ಹಾಗೆ ಹೀಗೆ ಆಯಿತು. ಸೊ ಇನ್ನೊಬ್ರನ್ನ ಪಿಕ್ ಮಾಡಿಕೊಂಡು ವಿ ಆರ್ ರೆಡಿ ಟು ಗೋ. ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ನನ್ ಅದರ್ ದ್ಯಾನ್ ನಂದಿ ಹಿಲ್. 5:30 ಹೊಸಕೋಟೆ ರೋಡಲ್ಲಿ ಹೋಗ್ತಾ ಇದ್ದೀವಿ. 5:30 ಹೊಸಕೋಟೆ ಸೈಡಿಂದ ಹೋದರೆ ಸೊ ಇಟ್ ವಿಲ್ ಬಿ ಈಸಿ. ಸೊ ಆ ಕಡೆಯಿಂದ ಹೊಡ್ತಾ ಇದ್ದೀವಿ ನಾವು. ಸೊ ನಾವು ಟಿ ಟಿ ಬುಕ್ ಮಾಡಿದ್ವಿ. ಆ್ಯಕ್ಚುಲಿ ಟಿ ಟಿ ಬುಕ್ ಮಾಡಿದ್ವಿ ಒಂದು 7 ಅಡಲ್ಟ್ಸು ಮತ್ತು 7 ಅಡಲ್ಟ್ಸ್ ಅಂದರೆ ಆಬ್ವಿಯಸ್ಲಿ ಸೊ 5 to 6 ಕಿಡ್ಸ್ ಇದ್ದರು ಮ್ಯಾಕ್ಸಿಮಮ್ ಆಗಿ. ಸೊ ಅರ್ಲಿ ಇನ್ ದ ಮಾರ್ನಿಂಗ್ ನೋಡಿ ಬೆಳಕು ಹರಿತಾ ಇದೆ. ಸೊ 5:30 6 o'clock. ಸೊ ಇಟ್ ಈಸ್ ಸೋ ನೈಸ್ ಟು ಸಿ ಅರ್ಲಿ ಇನ್ ದ ಮಾರ್ನಿಂಗ್. ನಂದಿ ಹಿಲ್ಸ್ ಅಂದರೆ ಕೇಳಬೇಕಾ, ಇಟ್ ವಾಸ್ ಸೋ ಅಮೇಝಿಂಗ್ ಅಂದರೆ ಅಮೇಝಿಂಗ್ ಆಗಿತ್ತು. ಸೊ ಆ್ಯಕ್ಚುಲಿ ನಮಗೆ ರಜಾ ಇತ್ತು, ಫ್ರೈಡೇ ಗುಡ್ ಫ್ರೈಡೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಯಾಕಂದರೆ ಸ್ಯಾಟರ್ಡೇ ನಮಗೆ ಸಮ್ಟೈಮ್ಸ್ ವರ್ಕಿಂಗ್ ಇರುತ್ತೆ. ಸೊ ಆಲ್ಟರ್ನೇಟಿವ್ ಸ್ಯಾಟರ್ಡೇಸು. ಸೊ ಅದನ್ನು ನೋಡಿಕೊಂಡು ನಾವು ನಮ್ಮ ಪ್ಲ್ಯಾನ್ನ ಮಾಡ್ಕೋಬೇಕು. ಯಾಕಂದರೆ ಮಕ್ಳಿಗೂ ರಜಾ ಇರಬೇಕು, ನಮಗೂ ರಜಾ ಇರಬೇಕು, ಹೋಗೋಕ್ಕೆ ಟೈಮ್ ಇರಬೇಕು, ಅಂದರೆ ನೆಕ್ಸ್ಟ್ ಡೇ ರಿಲ್ಯಾಕ್ಸು ಆಗಬೇಕು. ಸೊ ಹಾಗೆ ಮಾಡಿಕೊಂಡು ನಾವು ರೆಡಿಯಾಗಿದ್ದು. ಸೊ ಗುಡ್ ಫ್ರೈಡೇ ಆಗಿರೋದ್ರಿಂದ ಸ್ವಲ್ಪ ಜನ ಕಮ್ಮಿ ಇರ್ತಾರೆ ಅನ್ನೋ ಒಂದು ಥಾಟಲ್ಲಿ ಹೋಗ್ತಾಯಿದ್ದೀವಿ. ಸೊ ಬಿಕಾಸ್ ಲಾಂಗ್ ವೀಕೆಂಡ್ ಅಲ್ಲ, ಸ್ಯಾಟರ್ಡೇ ಸಂಡೇ ಫ್ರೈಡೇ ಸ್ಯಾಟರ್ಡೇ ಸಂಡೇ 3 ದಿವಸ ಇರುತ್ತಲ್ಲ. ಗುಡ್ ಫ್ರೈಡೇ ಬಂದು ನೋಡಿ ನಂದಿ ಹಿಲ್ಸ್ ಬಂದುಬಿಡ್ತು. ಎಸ್, ಸೊ ಹಾಗಾಗಿ ಸೊ ಫ್ರೈಡೇ ಪ್ಲ್ಯಾನ್ ಮಾಡಿ ಹೊರಟಿದ್ದೀವಿ ನಾವು ನಂದಿ ಹಿಲ್ಸ್. ನಾನು ಅಂದ್ಕೊಂಡೆ ಅರ್ಲಿ ಇನ್ ದ ಮಾರ್ನಿಂಗ್ ಸನ್ರೈಸ್ ನೋಡಬೇಕು ಅಂತಂದರೆ ತುಂಬಾ ಜನ ಇರ್ತಾರೆ ಅಂದ್ಬಿಟ್ಟು. ಗುಡ್ ಫ್ರೈಡೇ ಆಗಿರೋದ್ರಿಂದ, ಲಾಂಗ್ ವೀಕೆಂಡ್ ಆಗಿರೋದ್ರಿಂದ ಥ್ಯಾಂಕ್ ಗಾಡ್ ನೀವು ನೋಡ್ಬೋದು ಯಾವುದೇ ಥರ ಅಂದರೆ ಟ್ರಾಫಿಕ್ ಅಂದರೆ ಯಾವುದೇ ಥರ ಜಾಸ್ತಿ ಗಾಡಿ ಇಲ್ಲ. ನೀವು ನೋಡಿ ಎಲ್ಲ ಕಡೆನೂ ಇದು ಹಾಕ್ಬಿಟ್ಟಿದ್ದಾರೆ. ಮುಂಚೆ ಇದೆಲ್ಲ ಇರಲಿಲ್ಲ. ಸೊ ಶೀಟ್ಸ್ ಎಲ್ಲ ಹಾಕಿದ್ದಾರೆ. ಯಾಕಂದರೆ ಮೇ ಬಿ ಥಿಂಗ್ ಮಾಡಬಹುದು ಅವರು ಅಂತಂದ್ಬಿಟ್ಟು. ಸೊ ತುಂಬಾ ಇದು ಮಾಡಿದ್ದಾರೆ. ಲಾಂಗ್ ಬ್ಯಾಕಲ್ಲಿ ನಾನು ಬಂದಿದ್ದು. ನೋಡಿ ಸನ್ರೈಸ್ ಆಗ್ತಾಯಿದೆ. ಸೊ ಇಟ್ ಈಸ್ ಅಮೇಝಿಂಗ್ ಟು ಸಿ ಸನ್ರೈಸ್ ಇನ್ ನಂದಿ ಹಿಲ್ಸ್ ಅಂದ್ಬಿಟ್ಟು. ಸೊ ಸಿನ್ಸ್ ನಾವು ಇಲ್ಲಿಂದ ಬೇರೆ ಜಾಗಕ್ಕೆ ಹೊರಡೋ ಒಂದು ಪ್ಲ್ಯಾನ್ ಇದೆ, ಸನ್ರೈಸ್ ನೋಡಿಕೊಂಡು ನಂದಿ ಬೆಟ್ಟ ಸುಮ್ಮನೆ ರಫ್ ಆಗಿ ನೋಡಿಕೊಂಡು ನಾವು ಹೊರಡೋಣ ಅನ್ನೋ ಒಂದು ಪ್ಲ್ಯಾನ್ ಇದೆ. ಸೊ ಹಾಗಾಗಿ ಹೊರಡ್ತಾ ಇದ್ದೀವಿ. ಇನ್ನೊಂದು ರೆಸಾರ್ಟ್ ಎಲ್ಲಿ ಹೋಗ್ತೀವಿ ಅಂತಲೇ ಇನ್ನೊಂದು ರೆಸಾರ್ಟ್ ನೋಡಿ. ನಾವೆಲ್ಲರೂ ಜುಮ್ಮು ಚಳೀಲಿ ಫಾಗು ಅದೆಲ್ಲ ಬೆಟ್ಟ ಎಲ್ಲ ಕ್ಲೋಸ್ ಆಗಿರೋದೆಲ್ಲ ವೀಡಿಯೋ ತೆಗಿತಾ ಇದ್ದೀವಿ. ಇಟ್ ಈಸ್ ಸೋ ನೈಸ್. ನನಗೆ ಗೊತ್ತು ಎಲ್ಲರೂ ಹೋಗಿದ್ದೀರಾ ಇಲ್ಲಿ. ಇಟ್ ವಾಸ್ ಗುಡ್ ಆ್ಯಂಡ್ ಅಮೇಝಿಂಗ್. ಅಂದರೆ ನಮ್ಮ ಟ್ರಿಪ್ಪು ಇಟ್ಸ್ ಸ್ಪೆಷಲ್. ಯಾಕೆ ಅಂದರೆ ಯಾವ ತಂದೆನೂ ಇಲ್ಲ, ಓನ್ಲಿ ಅಮ್ಮ ಮತ್ತು ಮಕ್ಕಳಿರೋದಿಲ್ಲಿ ನೋಡಿ. ಸೋ ಅಮೇಝಿಂಗ್ ಸನ್ರೈಸ್ ಆ್ಯಂಡ್ ನಂದಿ ಹಿಲ್ಸ್. ಅದೊಂಥರ ಖುಷಿ ಇರುತ್ತೆ ನಮ್ಮ ಇದರಲ್ಲಿ ನಾವು ಮಕ್ಕಳನ್ನ ಕರ್ಕೊಂಡು ಹೋಗೋದು ಹೇಗಿರುತ್ತೆ ಅಂತ. ನಾವು ಎಂಟ್ರೆನ್ಸಲ್ಲಿ ಆಗಿದ್ವಿ. ಸೊ ನೋಡ್ಬೋದು ಇಲ್ಲಿ. ಸೊ ಇಟ್ ಈಸ್ ಸೋ ಅಮೇಝಿಂಗ್. ಸೊ ಖುಷಿ ಆಯಿತು ಮಕ್ಕಳನ್ನ ನಮ್ಮ ಜೊತೆ ಕರ್ಕೊಂಡು ಹೋಗೋದಕ್ಕೆ. ಆಬ್ವಿಯಸ್ಲಿ ಅಮ್ಮನ ಮನೆಗೆ ನಾವು ಮಕ್ಕಳನ್ನ ನಾವೇ ಕರ್ಕೊಂಡು ಹೋಗೋದು, ಇನ್ಯಾರೂ ಬರಲ್ಲ ಜೊತೆಗೆ. ಬಂದರೆ 1-2 ಡೇಸ್ ಇರ್ತಾರೆ. ಸೊ ಇಟ್ ಈಸ್ ಅ ಗುಡ್ ಫೀಲಿಂಗ್. ಸೊ ಇದು ನೋಡಿ ನಮ್ಮ ಹುಡುಗಿ ಟವಲ್ ಎತ್ಕೊಂಬಂದ್ಬಿಟ್ಟಿದ್ದಾಳೆ ಜೊತೆಗೆ. ಏಂತಿಗೆ ಟವಲ್ಲು, ನಂಗೆ ಚಳಿ ಆಗ್ತಾಯಿದೆ, ಜಾಕೆಟ್ ತಗೊಬರೋದಾದ್ರೆ ಟವಲ್ ತೊಗೊಬಂದಿದ್ದಾಳೆ. ಸೊ ಅದೊಂದು ಖುಷಿ. ಸೊ ಮೆಟ್ಲು ಹತ್ಕೊಂಡು ಹೋಗ್ತಾಯಿದ್ವಿ. ಸೊ ಇಲ್ಲಿ ಒಂದು ಕೇಸ್ ಏನಾಯಿತು ಅಂತಂದರೆ, ನಾನು ಮತ್ತೆ ಯಾಕೆ ಪಾರ್ಕಿಂಗ್ ಬಂದಿದ್ದು ಅಂತಂದರೆ ಟಿಕೆಟ್ ಕೊಡ್ತಾರೆ. ನೀವು ಬೆಟ್ಟ ಹಿಲ್ಸ್ನ ಹತ್ತಬೇಕಾದ್ರೆ ರೋಡಲ್ಲಿ ಟಿಕೆಟ್ ಕೊಡ್ತಾರೆ. ಸೊ ಎಷ್ಟು ಜನ ಇದ್ದೀರಾ ಏನು ಅಂತಂದ್ಬಿಟ್ಟು ಅಲ್ಲೇ ಟಿಕೆಟ್ ತೊಗೋಬೇಕು. ಇಲ್ಲೆಲ್ಲನೂ ಸಿಗ್ನಲ್ ಪ್ರಾಬ್ಲಮ್ ಆಗುತ್ತೆ,
ಪೇಮೆಂಟ್ ಆಗಲ್ಲ ಸರಿಗೆ ಅಂತ ಅಂದ್ಬಿಟ್ಟು ಕೆಳಗಡೆನೇ ನಾವು ಟಿಕೆಟ್ ತೊಗೊಂಡು ಮೇಲೆ ಗಾಡಿ ಮೂಮೆಂಟ್ ಇರುತ್ತೆ. ಸೊ ನಾವು ಅದನ್ನು ಮರ್ಬಿಟ್ಟು ಬಂದಿದ್ವಿ. ಮತ್ತೆ ಹೋಗಿ ಟಿ ಟಿ ಅವ್ರ ಹತ್ರ ಈಸ್ಕೊಂಡು ಮತ್ತೆ ಒಳಗಡೆ ಎಂಟ್ರಿಯಾಗಿ ಬರ್ತಾ ಇರೋದು ನಾನು ಆ ಟಿಕೆಟ್ ತೋರಿಸಿದ್ನಲ್ಲ ಅದು. ಸೊ ನೋಡಿ ಫ್ರೆಂಡ್ಸ್, ಸನ್ರೈಸ್ ಇಟ್ ಇಸ್ ಸೋ ಬ್ಯೂಟಿಫುಲ್ ಅಲ್ಲ. ಫುಲ್ಲು ಗ್ರೀನರಿ. ಎಷ್ಟು ಚಳಿ ಆಗ್ತಿತ್ತು ಅಂತಂದರೆ, ಬಟ್ ಸ್ಟಿಲ್ ತುಂಬಾ ಗ್ರೀನರಿ, ಚಳಿ. ಸೊ ಇಟ್ ವಾಸ್ ಸೋ ಗುಡ್ ಆಫ್ಟರ್ ಲಾಂಗ್ ಟೈಮ್. ಅಂದರೆ ಯಾವಾಗಲೂ ಒಂದ್ಸಲಿ ಬಂದಿದ್ದು, ಮದುವೆ ಆಗಿದ್ದು ಹೊಸರಲ್ಲಿ ನಾನು ನಮ್ಮ ಯಜಮಾನ್ರು ಬಂದಿದ್ದು ಇಲ್ಲಿಗೆ. ಸೊ ಅದಾದಮೇಲೆ ಇದೆ ನೆಕ್ಸ್ಟ್ ಟೈಮು. ಮಧ್ಯದಲ್ಲಿ ಬಂದಿದ್ವಿ, ಬಟ್ ವಿ ಕುಡಂಟ್ ಮೇಕ್ ಔಟ್, ಆವಾಗ ಬರೋಕ್ಕಾಗಿಲ್ಲ. ಸೊ ಇವಾಗ ನೋಡಿ ಇಲ್ಲಿ ಬಂದುಬಿಟ್ಟು ಎಂಜಾಯ್ ಮಾಡ್ತಾಯಿದ್ದೀವಿ. ನನ್ನ ಮಗಳಂತೂ ಮೇಲೆ ಕೆಳಗೆ ಹತ್ತು ಇಳಿದು ನೋಡಿ, ಇಳಿಯೋಕ್ಕೆ ಆಗಲ್ಲ ಅವ್ರನ್ನ. ಒಂದ್ಸಲಿ ಬಿಟ್ಬಿಟ್ರೆ ಸಾಕು, ಹತ್ತೋದು ಇಳಿಯೋದು ಮಾಡ್ತಾನೇ ಇರ್ತಾರೆ. ಸೊ ಗುಡ್ ಟು ಸಿ. ನೋಡಿ ಎಷ್ಟು ಜನ ಬಂದಿದ್ರು, ತುಂಬ ಜನ ಬಂದಿದ್ದರು ಫ್ರೆಂಡ್ಸ್. ಅರ್ಲಿ ಮಾರ್ನಿಂಗ್ ಅಲ್ಲ, ಸೊ ಲಾಂಗ್ ವೀಕೆಂಡ್ ಇದ್ದರು, ಬಟ್ ತುಂಬ ಜನ ಇಲ್ಲ, ಮ್ಯಾಕ್ಸಿಮಮ್ ಆಗಿತ್ತು. ನೋಡಿ ಫಾಗ್, ಇಟ್ ವಾಸ್ ಸೋ ಅಮೇಝಿಂಗ್ ಮೂಮೆಂಟು. ಸೊ ಅಲ್ಲಿಂದ ಮೇಲಿಂದನೇ ನಾವು ಬಂದಿದ್ದು. ಸೊ ಆ ಫಾಗ್ ಹಂಗೆ ಮೂವ್ ಮಾಡ್ತಾಯಿದ್ರೆ ನೋಡೋಕ್ಕೆ ಎರಡು ಕಣ್ಣು ಸಾಲದು. ಸೊ ಆ ಚಳೀಲಿ ಅಲ್ಲಿ ನಿಂತ್ಕೊಂಡು ನಾವು ಕಾಫಿ ಎಲ್ಲ ಕುಡಿತಾ ಇದ್ವಿ. ಕಾಫಿ ಸ್ಲೈಟಾಗೆ ತಿಂಡಿ ಎಲ್ಲ. ಸೊ ಹಾಗಾಗಿ ನೋಡಿ, ನಮ್ಮ ಇದು ಬಂದುಬಿಟ್ಟು ಡಿಸ್ಕವರಿ ವಿಲೇಜ್ ಅಂದ್ಬಿಟ್ಟು, ನಂದಿ ಡಿಸ್ಕವರಿ ವಿಲೇಜ್ ಇದು ಎಂಟ್ರೆನ್ಸು. ಆ್ಯಂಡ್ ಅಲ್ಲಿ ಇರೋದು ವಿಲೇಜ್ ಅಂದರೆ ವಿಲೇಜ್ ಟೈಪಲ್ಲಿ ಮನೆ ಆ ಥರ ಎಲ್ಲ ಇರುತ್ತೆ ಅಂದ್ಬಿಟ್ಟು. ಸೊ ಇಟ್ ವಾಸ್ ಗುಡ್ ಮೂಮೆಂಟ್ ಆ್ಯಕ್ಚುಲಿ. ತುಂಬ ಚೆನ್ನಾಗಿದೆ. ಅಲ್ಲಿ ನೋಡಿ, ಅಲ್ಲಿಂದ ಬೆಟ್ಟ ಎಷ್ಟು ಚೆನ್ನಾಗಿ ಸುಂದರವಾಗಿ ಕಾಣುತ್ತೆ ಅಂದರೆ ಅಷ್ಟು ಸುಂದರವಾಗಿ ಕಾಣುತ್ತೆ. ಇದು ಎಂಟ್ರೆನ್ಸ್. ನಾವು ಜಸ್ಟ್ ಬಂದು ಎಂಟರ್ ಆದ್ವಿ. ಇದು ಎಂಟ್ರೆನ್ಸ್. ಸೊ ಇದು ನಂದಿ ಡಿಸ್ಕವರಿ ವಿಲೇಜ್ ಹೋಗಬೇಕು ಅಂದರೆ ಸ್ವಲ್ಪ ನಿಧಾನಕ್ಕೆ ನೀವು ದಾರಿಲಿ ನೋಡ್ಕೊಳ್ಬೇಕಂದ್ರೆ ಬೋರ್ಡ್ ಅಷ್ಟೊಂದು ಕ್ಲಿಯರಾಗಿ ಕಾಣಲ್ಲ ನಿಮಗೆ. ನಾವು ಆ್ಯಕ್ಚುಲಿ 2 ರೌಂಡ್ ಸುತ್ತಿದ್ದೀವಿ ಇದನ್ನು ಹುಡ್ಕೋದಕ್ಕೆ, ಎಲ್ಲಿ ಅಂತ. 1 ಕಿಲೋಮೀಟ್ರ್ ಮುಂದೆ ಹೋಗ್ಬಿಟ್ಟಿದ್ವಿ. ಅಲ್ಲಿ ಬಸವೇ ಯಾವುದದು ಒಂದು ದೊಡ್ಡ ಬಸವಂದು ದೇವಸ್ಥಾನ ಇದೆ, ಅಲ್ಲಿ ಹೋಗ್ಬಿಟ್ಟು ವಾಪಸ್ ತಿರ್ಗಾ ಯೂಟರ್ನ್ ಮಾಡಿ ಬಂದಿದ್ದು. ಯಾಕಂದರೆ ಇದು ತುಂಬ ನಿಧಾನಕ್ಕೆ ಹೋಗಬೇಕು ಫ್ರೆಂಡ್ಸ್, ಅವಾಗ ಗೊತ್ತಾಗುತ್ತೆ ನಿಮಗೆ, ಅದೆಲ್ಲ ಫೋಟೋಸ್ ಎಲ್ಲ ಗೊತ್ತಾಗುತ್ತೆ ಎಂಟ್ರೆನ್ಸ್ ಎಲ್ಲಿ ಬರುತ್ತೆ, ಹೇಗೆ ಬರುತ್ತೆ ಅಂತ. ಸೊ ಇದು ನಾವು ಎಂಟ್ರ್ ಆಗಿದ್ದು. ಸೊ ಫುಲ್ಲು ಗ್ರೀನಿಶ್ ಆಗಿದೆ. ಸೊ ಎಷ್ಟು ಜನ ಬಂದಿದ್ವಿ, ಏನು ಬಂದಿದ್ವಿ ಎಲ್ಲರೂ. ದೊಡ್ಡವರಾದರೆ ಮಕ್ಕಳು ಎಲ್ಲರೂ ಸೈನ್ ಮಾಡಬೇಕು, ಚಿಕ್ಕವರಾದರೆ ನಾವೇ ಅವ್ರ ಹೆಸರನ್ನ ಬರೆದು ಸೈನ್ ಮಾಡ್ಬೋದು. ಇದು ಎಂಟ್ರೆನ್ಸ್ ಆಗ್ತಾ ಇದ್ದಾನೆ. ನಮಗೆ ಲೆಫ್ಟ್ ಸೈಡಲ್ಲಿ ಸಿಗೋದೆಲ್ಲ ಫುಲ್ಲು ಒಂದು ಕಾಟೇಜ್ ಥರ ಮಾಡಿದ್ದಾರೆ. ಯು ಕ್ಯಾನ್ ಸ್ಟೇ 1 ಡೇ ಸ್ಟೇ, 2 ಡೇ ಸ್ಟೇ ಎಲ್ಲ ಮಾಡ್ಬೋದು ಫ್ರೆಂಡ್ಸ್. ಇಟ್ ಈಸ್ ಗುಡ್ ಟು ಬಿ ಇದೆ. ಸೊ ನೀವು ನೋಡ್ಬೋದು, ಎದುರುಗಡೆನೇ ನಮ್ಮ ಪೂಲ್ ಸಿಗುತ್ತೆ ಹೋಗಿದ ತಕ್ಷಣವೇ. ಸೊ ಆ ಪೂಲು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಇಟ್ ವಾಸ್ ಗುಡ್. ಸೊ ಈ ಇನ್ಸ್ಟಾ ಪೇಜ್ಗೆ ಮಾಡಿಸ್ದಾಗಿದೆ ಈ ಏನು ಹೇಳ್ತಾರೆ, ಸ್ವಿಮ್ಮಿಂಗ್ ಪೂಲ್. ಸೊ ತುಂಬ ದೊಡ್ಡದಾಗಿದೆ. ಸೊ ಎಲ್ಲಿ ನೋಡಿದ್ರು ಗ್ರೀನರಿ. ಇಟ್ ವಾಸ್ ಸೋ ಅಮೇಝಿಂಗ್. ಸೊ ಆ್ಯಕ್ಟಿವಿಟೀಸ್ ತುಂಬ ಇದೆ, ನಾನು ಹೋಗ್ತಾ ಹೇಳ್ತೀನಿ. ನೋಡಿ, ಇದೊಂದು ಆ್ಯಕ್ಟಿವಿಟಿ, ವಾಟರ್ ಆ್ಯಕ್ಟಿವಿಟಿ. ಸೊ 299 ಅಂದರೆ 300 ಪರ್ ಪರ್ಸನ್ ಅಂದ್ಬಿಟ್ಟು. ಸೊ ಬಿಕಾಸ್ ನಾವು ಬಲ್ಕಾಗಿ ಬಂದಿರೋದ್ರಿಂದ ಸೊ ಅವರು ಡಿಸ್ಕೌಂಟ್ಸ್ ಕೊಡ್ತೀನಿ ಅಂತಲೂ ಹೇಳಿದ್ರು. ಸೊ ವಿಲ್ ಸಿ. ಸೊ ನಮ್ಗೆ ಟೈಮ್ ಆದರೆ ನಾವು ಮಾಡೋಣ ಅಂದ್ಕೊಂಡ್ವಿ. ಸೊ ಇದು ನಮ್ಮ ಇನ್ಕ್ಲೂಡೆಡ್ ಟು ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ 1 ಡೇ ಔಟ್ ಮಾಡಿರೋದು ಫ್ರೆಂಡ್ಸ್. ನೋಡಿ, ಇದೆಲ್ಲ ಕಾಟೇಜು. ಸೊ 1 ಡೇ ಔಟ್ ಥರ ಮಾಡಿರೋದು. ಸೊ ನೀವು ತುಂಬ ಜನ ಅಂದರೆ ಒಂದು ಗ್ರೂಪಾಗಿ ಹೋಗ್ತೀರಾ, ಒಂದು ಕಾರ್ಪೊರೇಟ್ ಆಗಿರ್ಬೋದು, ಏನೇ ಆಗಿರ್ಬೋದು. ಈಗ ನೋಡಿ, ಸ್ವಿಮ್ಮಿಂಗ್ ಪೂಲ್ ತುಂಬ ಚೆನ್ನಾಗಿದೆ. ಸೊ ಇದು ರಿಲ್ಯಾಕ್ಸೇಷನ್ ಆಫ್ಟರ್ ಸ್ವಿಮ್ಮಿಂಗ್ಗೆ. ಸೊ ನೀವು ತುಂಬ ಜನ ಹೋಗ್ತಾ ಇದ್ದೀರಂದರೆ ಇಟ್ ಈಸ್ ದ ಬೆಸ್ಟ್, ಯೂಸ್ಫುಲ್. ಸೊ ನಿಮಗೆ ಡಿಸ್ಕೌಂಟು ಸಿಗುತ್ತೆ, ಪ್ಲಸ್ ಆ್ಯಕ್ಟಿವಿಟೀಸು ತುಂಬಾ ಸಿಗುತ್ತೆ ಫ್ರೆಂಡ್ಸ್. ಬಟ್ ನೀವು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೋಗಬೇಕು. ಇಟ್ ಈಸ್ ಅ ಗುಡ್ ಟೈಮ್. ಸೊ ಇಫ್ ಯು ಗೋ ಅರ್ಲಿ ಇನ್ ದ ಮಾರ್ನಿಂಗ್, ಇಟ್ ಈಸ್ ದ ಬೆಸ್ಟ್ ಟೈಮ್ ಬಿಕಾಸ್ ನೋ ಕ್ರೌಡ್. 1 ಡೇ ಔಟಲ್ಲಿ ನೀವೇನು ಮಾಡಬೇಕು ಅಂದರೆ ಮಧ್ಯಾಹ್ನ ರೀಚ್ ಆದರೆ ಇಟ್ ಈಸ್, ನನ್ನ ಪ್ರಕಾರ, ಅಕಾರ್ಡಿಂಗ್ ಟು ಮೈ ಒಪಿನಿಯನ್, ನೀವು ಲಂಚ್ಗೆ ಹೋಗ್ತಾ ಇದ್ದೀರಾ ಆಮೇಲೆ ಇದು ಮಾಡ್ತೀವಿ ಅಂದರೆ ಅದು ಕೈಂಡ್ ಆಫ್ ವೇಸ್ಟ್, ಹಾಫ್ ಎ ಡೇ ವೇಸ್ಟ್ ಆಗಿಬಿಡುತ್ತೆ. ವೆನ್ ಯು ಆರ್ ಡಿಸೈಡೆಡ್ ಟು ಗೋ 1 ಡೇ ಟ್ರಿಪ್, ಗೋ ಅರ್ಲಿ. ಸೊ ಇಟ್ ಈಸ್ ದ ಬೆಸ್ಟ್ ಟೈಮ್. ಸೊ ನೋಡಿ, ಯಾರೂ ಇರೋಲ್ಲ. ಸೊ ನಾವೇ ಫಸ್ಟ್ ವಿಸಿಟರ್ ಅಂದ್ಬಿಟ್ಟು, ನಾವೇ ಫಸ್ಟ್ ಗೆಸ್ಟ್ ಅಂದ್ಬಿಟ್ಟು. ಸೊ ಇಟ್ ಈಸ್ ಸೋ ಗುಡ್. ಎಲ್ಲ ವುಡ್ಡಲ್ಲೇ ಮಾಡಿದ್ದಾರೆ ನೋಡಿ. ಅದು 1 ವುಡ್ ಕಾವ್ ಮಾಡಿ ಇಟ್ಟಿರೋದು ಅಲ್ಲಿ ಫಾರ್ ಆ್ಯಸ್ ಎ ಡೈನಿಂಗ್ ಟೇಬಲ್ ಥರ. ಸೊ ನಮ್ಮ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಇದೆ. ಮಾಮೂಲಿ ಇಂಡಿಯನ್ ಬ್ರೇಕ್ಫಾಸ್ಟು ಯೂಶ್ವಲಾಗೆ ಮಾಡಿದರು. ಉಪ್ಪಿಟ್ಟು, ಪೂರಿ,
ಎಲ್ಲನೂ. ಸೊ ಸಿನ್ಸ್ ಫ್ರೈಡೇ ಆಗಿರೋದ್ರಿಂದ ಸೊ ನೀವು ಆರ್ಡ್ರ್ ಕೊಟ್ಟರೆ ಎಗ್ ಕೂಡ ಮಾಡಿಕೊಡ್ತಾರೆ. ಸೊ ಇದು ನಮ್ಮ ಫೋಟೋಸ್ ಬಂದ್ಬಿಟ್ಟು. ಫೋಟೋಸ್ ಎಲ್ಲ ಎಂಜಾಯ್ ಆಯಿತು ಅಂದ್ಕೊಳ್ತೀನಿ. ಇಲ್ಲಿ ನೋಡಿ ನಮ್ಮದೊಂದು ಮಂಕಿ ಹತ್ತೋದು ಇಳಿಯೋದು ಅಂತೆಲ್ಲ. ಮಕ್ಕಳನ್ನ ಕರ್ಕೊಂಬಂದಾಗ ಫ್ರೀಯಾಗಿ ಬಿಟ್ಬಿಡ್ಬೇಕು ಫ್ರೆಂಡ್ಸ್. ಇಟ್ ಈಸ್ ಗುಡ್. ಸೊ ಅವ್ರು ಏನು ಆ್ಯಕ್ಟಿವಿಟಿ ಮಾಡಿದೆ, ಬೀಳ್ತಾರೋ ಹೇಳ್ತಾರೋ ಅದು ಬೇರೆ ಪ್ರಶ್ನೆ, ಬಟ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಿಸೋದು ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ ಸೊ ಇಲ್ಲಿ ಸಾಕಷ್ಟು ಆ್ಯಕ್ಟಿವಿಟಿ ಇದೆ ಫ್ರೆಂಡ್ಸ್. ಇಟ್ ಈಸ್ ಸೋ ಗುಡ್ ಆ್ಯಂಡ್ ವೆಲ್ ಮೇಂಟೈನ್ಡ್ ಅಂತ ಹೇಳ್ಬೋದು. ಈಚ್ ಟ್ರ್ಯಾಕಲ್ಲಿ ಒನ್ ಟ್ರ್ಯಾಕಲ್ಲಿ ಎಲ್ಲರೂ ಬಂದು ಹೆಲ್ಪ್ ಮಾಡ್ತಾರೆ. ಸೊ ಈ ಎಂಡಿಂದ ಆ ಎಂಡ್ವರೆಗೂ ಒಬ್ರೊಬ್ಬರು ನಿಂತಿರ್ತಾರೆ, ಯಾಕಂದರೆ ಮಕ್ಕಳ ಸೇಫ್ಟಿಗೋಸ್ಕರ. ಸೊ ಆಬ್ವಿಯಸ್ಲಿ ಜಿಪ್ ಲೈನ್ ಎಲ್ಲ ಇರುತ್ತೆ. ಸೊ ದಟ್ ಈಸ್ ಆಲ್ಸೋ ದೇರ್. ನೋಡಿ 1 ಎಂಟು ಅನದರ್ ಎಂಡು ಎಲ್ಲರೂ ಇರ್ತಾರೆ, ಬಟ್ ಅವ್ರು ಡೈರೆಕ್ಷನ್ನು ಹೇಳ್ತಾ ಇರ್ತಾರೆ, ಹೀಗೆ ಹೋಗಬೇಕು ಹಾಗೋಗಬೇಕು ಅಂತ ಅಂದ್ಬಿಟ್ಟು. ಸೊ ಸಿನ್ಸ್ ಅವಳು ಚಿಕ್ಕವಳಾಗಿರೋದ್ರಿಂದ ಸೊ ಅವಳಿಗೆ ಮಾಡಬೇಕು ಅಂದ್ಬಿಟ್ಟು ನಾನೇ ಕಳಿಸಿದ್ದು. ಸೊ ಅವಳು ಇಷ್ಟಪಟ್ಟಳು. ಸ್ಟಾರ್ಟಿಂಗ್ ಒಂದೆರಡು ತುಂಬ ಈಸಿಯಾಗಿರೋದು ಬೇಗ ಮಾಡಿಬಿಟ್ಲು. ನೋಡಿ ಇದು ಮಾಡ್ಬೇಕಾದ್ರೆ ಅವಳಿಗೆ ಸ್ವಲ್ಪ ಆಗಲ್ಲ ಅಂತ ಇದ್ಲು. ಸೊ ದೆನ್ ಸ್ಟಿಲ್ ಅಲ್ಲಿಗೆ ಹೋದ್ಮೇಲೆ ಮುಗೀತು ಕೆಲಸ, ಅವ್ರು ಮಾಡಲೇಬೇಕು. ಸೊ ಇಟ್ ಈಸ್ ಗುಡ್ ಟು ಸಿ. ಬಟ್ ಅವ್ರ ಕಾನ್ಫಿಡೆಂಟ್ ನೀವು ಕೊಟ್ಟಷ್ಟು ಅವರು ಮುಂದೆ ಆ್ಯಕ್ಟಿವಿಟೀಸ್ ಮಾಡ್ತಾರೆ. ಸೊ ಇಲ್ಲಿ ಎಷ್ಟು ಅಂದರೆ ತುಂಬಾ ಆ್ಯಕ್ಟಿವಿಟೀಸ್ ಇದೆ, ನೀವು ನೋಡ್ಬೋದು. ಬಟ್ ಆ್ಯಂಡ್ ಆಲ್ಸೋ ಇಲ್ಲಿ ತುಂಬಾ ಗ್ರೀನರಿ ಇದೆ ಫ್ರೆಂಡ್ಸ್. ನಂದಿ ಹಿಲ್ಸ್ ಅಲ್ವಾ ಆಬ್ವಿಯಸ್ಲಿ. ಸೊ ತುಂಬಾ ಗ್ರೀನಿಶ್ ಆಗಿದೆ, ಗ್ರೀನರಿ ಇದೆ, ಎಲ್ಲ ಥರ ಮೆಡಿಸಿನ್ ಪ್ಲಾಂಟ್ಸ್ ನೋಡ್ಬೋದು ಇಲ್ಲಿ. ಸೊ ನನಗಂತೂ ತುಂಬ ಖುಷಿ ಆಯಿತು, ಕರ್ಕೊಂಬಂದಿದ್ದಕ್ಕೆ ವರ್ತ್ ಅನ್ನಿಸ್ತು. ಸೊ ಇಟ್ ಈಸ್ ಆಬ್ವಿಯಸ್ಲಿ ಇಟ್ ಈಸ್ ಸೋ ಗುಡ್ ಆ್ಯಂಡ್ ನೈಸ್. ನೀವು ವಿಸಿಟ್ ಮಾಡಿ, ಗ್ರೂಪಲ್ಲಿ ವಿಸಿಟ್ ಮಾಡಿ, ಫ್ರೆಂಡ್ಸ್ ಜೊತೆ ಆ್ಯಂಡ್ ಎವ್ರಿಥಿಂಗ್. ಸ್ಟೇ ಆದರೆ ಇನ್ನೂ ಒಳ್ಳೆಯದು. ಯು ವಿಲ್ ಫೀಲ್ ವೆರಿ ವೆರಿ ಗುಡ್ ಹಿಯರ್. ಸೊ ನೀವು ವಿಂಟರ್ ಸೀಸನ್ ಆಗಿರ್ಬೋದು, ಯಾವುದೇ ಸೀಸನ್ ಆಗಿರ್ಬೋದು, ಯು ಕ್ಯಾನ್ ಕಮ್. ಸೊ ಬಿಕಾಸ್ ನಂದಿ ಹಿಲ್ಸ್ ಅಲ್ವಾ ಅಕ್ಕಪಕ್ಕದಲ್ಲಿ. ಸೊ ಯು ಫೀಲ್ ವೆರಿ ವೆರಿ ಗುಡ್. ಸೊ ಇದು ಜಿಪ್ ಲೈನ್ ಅವಳು ಕಂಪ್ಲೀಟ್ ಮಾಡ್ತಾ ಇದ್ದಾಳೆ. ಸೊ ನಂದಿ ಹಿಲ್ಸ್ ಅಂದರೆ ನೀವು ಹೇಳಲೇಬೇಕಾಗಿಲ್ಲ. ಸೊ ಇಟ್ ಈಸ್ ನಮಗೆ ಏನದು ಡೇ ಔಟ್ ಸ್ಪಾಟಿಂಗ್ ಅಂದ್ಬಿಟ್ಟು. ಸೊ ಯು ಕ್ಯಾನ್ ಎಂಜಾಯ್ ವಿತ್ ಯುವರ್ ಫ್ರೆಂಡ್ಸ್, ಫ್ಯಾಮಿಲೀಸ್ ಆ್ಯಂಡ್ ಕಿಡ್ಸ್ ಆ್ಯಸ್ ವೆಲ್. ಸೊ ಕಿಡ್ಸ್ ಅಂತೂ ತುಂಬಾ ಎಂಜಾಯ್ ಮಾಡ್ತಾರೆ. ಎಲ್ಲ ಥರ ಆ್ಯಕ್ಟಿವಿಟೀಸು ಎಲ್ಲ ಇದೆ, ದೊಡ್ಡವರು ಮಾಡ್ಬೋದು. ಸಿನ್ಸ್ ಎಲ್ಲ ದೊಡ್ಡವರು ಸ್ವಿಮ್ಮಿಂಗ್ ಮಾಡಿ ಎಲ್ಲ ಮಾಡಿ ಚಿಟ್ಚಾಟ್ ಮಾಡ್ಕೊಂಡು ಕೂತಿದ್ದಾರೆ ನಮ್ಮ ಫ್ರೆಂಡ್ಸ್ ಎಲ್ಲನೂ. ಸೊ ನಾನೇನು ಮಾಡಿದೆ, ನಾನು ಮತ್ತು ಇನ್ನೊಬ್ರು ಬಂದುಬಿಟ್ಟು ಸೊ ಮಕ್ಕಳಿಗೆಲ್ಲ ಆ್ಯಕ್ಟಿವಿಟೀಸ್ ಮಾಡಿಸೋಣ ಅಂತ. ಇಲ್ಲಾಂದರೆ ಅವ್ರು ಕೇಳಲ್ಲ ಫ್ರೆಂಡ್ಸ್. ಆ್ಯಕ್ಟಿವಿಟಿಗೆ ಹೋಗೋಣ ಅಂತ ತುಂಬಾ ಹಿಂಸೆ ಮಾಡ್ತಾರೆ. ಸೊ ಅದಕ್ಕೆ ಎಲ್ಲರೂ ಒಂದು ಟ್ರಿಪ್ಪಲ್ಲಿ ಆ್ಯಕ್ಟಿವಿಟಿ ಮಾಡ್ಸೋಕೆ ಕರ್ಕೊಂಬಂದಿದ್ದೀವಿ. ಸೊ ನೀವು ನೋಡ್ಬೋದು ನೋಡಿ ಹೇಗಿದೆ ಅಂತಂದ್ಬಿಟ್ಟು. ಇಟ್ ಈಸ್ ಅವ್ರ ಮೈಂಡ್ಸೆಟ್ಟಿಗೆ, ಫೋಕಸ್ಗೆ, ಕಾನ್ಫಿಡೆನ್ಸ್ ಇನ್ಕ್ರೀಸ್ ಮಾಡುತ್ತೆ. ನಾವು ಈ ಥರ ಎಲ್ಲ ಬಿಟ್ಟರೆ, ನಾವೆಲ್ಲರೂ ಡೇ ಔಟಿಂಗ್ ಹೋದರೆ ಏನೊಂದು ಆರ್ಚರಿ ಇರುತ್ತೆ, ಒಂದು ಸ್ವಿಮ್ಮಿಂಗ್ ಪೂಲ್ ಇರುತ್ತೆ, ಆ್ಯಂಡ್ ಇದಿರುತ್ತೆ, ಟ್ರೆಕ್ಕಿಂಗ್ ಇರುತ್ತೆ, ಎಲ್ಲ ಇರುತ್ತೆ. ಸೊ ಆ್ಯಕ್ಟಿವಿಟೀಸನ್ನು ಮೋರ್ ಇಂಪಾರ್ಟೆಂಟ್. ಇಲ್ಲಿ ನಾನು ನೋಡಿರೋ ಪ್ರಕಾರ, ಬೇರೆ ರೆಸಾರ್ಟ್ಗಿಂತ ನೋಡಿರೋ ಪ್ರಕಾರ ಇಲ್ಲಿ ಈ ಥರ ಆ್ಯಕ್ಟಿವಿಟೀಸ್ ತುಂಬ ಇದೆ. ಹೈಲೈನೋಸ್, ಜಿಪ್ ಆ್ಯಕ್ಟಿವಿಟಿ, ರೋಪ್ ಆ್ಯಕ್ಟಿವಿಟಿ, ಜಿಗ್ಜ್ಯಾಗ್ ಆ್ಯಕ್ಟಿವಿಟೀಸ್ ಎಲ್ಲನೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಅವ್ರ ಕಾನ್ಫಿಡೆಂಟು ಇನ್ಕ್ರೀಸ್ ಮಾಡುತ್ತೆ. ಸೊ ಸಿನ್ಸ್ ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ಯು ಕ್ಯಾನ್ ಗೋ ಆ್ಯಂಡ್ ಎಂಜಾಯ್. ಸೊ ಅವ್ರಿಗೆಲ್ಲ ಏನೂ ತೊಂದರೆ ಇಲ್ಲ. ಸೊ ನೋಡಿ ಮಕ್ಕಳಿಗೆ ಇವಾಗ ಇದು ಅಲ್ಲಾಯಿತು, ಆ ಜಿಪ್ ಲೈನ್ ಮುಗೀತು. ಸೊ ಇವಾಗ ಇನ್ನೊಂದು ಮರ ಹತ್ತೋದಂತೆ. ಸೊ ಮರ ಹತ್ತೋದಂದರೆ ಅವರೇ ಆರ್ಟಿಫಿಷಿಯಲಾಗಿ ಆ ಕಡೆ ಈ ಕಡೆ ಸೈಡು ರಾಡೆಲ್ಲ ಕೊಟ್ಬಿಟ್ಟು, ಸಪೋರ್ಟಿಂಗ್ ಕೊಟ್ಬಿಟ್ಟು ಅದು ಹತ್ತೋದು, ಮೇಲೆ ಹತ್ಬಿಟ್ಟು ಅದನ್ನ ಬೆಲ್ ಮಾರೋದು. ನೀವು ನೋಡ್ಬೋದು ಇಲ್ಲಿ ನೋಡಿ. ಸೊ ಅವಳು ನಾನು ಹೋಗ್ತೀನಿ ಮುಂದೆ ಎತ್ಕೊಂಡು ಹೋಗ್ತಾ ಇರ್ತಾಳವಳು. ಸೊ ಹಾಗಾಗಿ ನೋಡಿ ಇಲ್ಲಿ ಮೇಲೆ ಹತ್ಕೊಂಡೋಗಿ ಅಲ್ಲಿ ಬೆಲ್ ಮಾಡೋದು. ಸಿನ್ಸ್ ಹಿಂದೆಗಡೆ ಎಲ್ಲನೂ ಫುಲ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಫ್ರೆಂಡ್ಸ್, ಅಲ್ಲಿ 1 ಡೇ ಔಟ್ ಅಂತ ಹೇಳಿದ್ನಲ್ಲ, ಹಾಗಾಗಿ. ಸೊ ಕಾಟೇಜ್ ಕೂಡ ಇದೆ. ಸೊ ಅದನ್ನು ಬಿಟ್ಟರೆ ಇನ್ನು ನಾರ್ಮಲ್ ರೂಮ್ಸ್ ಬರುತ್ತಲ್ಲ, ಸೊ ಆ ಥರನೂ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ಮ್ಯಾರೇಜ್ ಫಂಕ್ಷನ್ಸು ನಡೆಯುತ್ತೆ, ಯಾವುದೇ ಥರ ಪಾರ್ಟಿ ಆಗಿರ್ಬೋದು ಎಲ್ಲನೂ ಮಾಡ್ತಾರೆ. ಸೊ ಇಟ್ ಈಸ್ ಗುಡ್ ಟು ಸಿ. ತುಂಬ ಜನ ಸ್ಟೇ ಆಗೋ ಥರನೂ ಕೆಪಾಸಿಟಿ ಇದೆ. ಸೊ ನಿಮಗೆ ಜಾಸ್ತಿ ಎನ್ಕ್ವೈರಿ ಬೇಕು ಅಂದರೆ ಯು ಕ್ಯಾನ್ ಎನ್ಕ್ವೈರ್ ಟು ಡಿಸ್ಕವರಿ ವಿಲೇಜ್ ಚಾನಲ್.
ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಫ್ ಯು ವಾಂಟ್ ಯು ಕ್ಯಾನ್ ಕಾಲ್ ದೆಮ್ ಆ್ಯಂಡ್ ಚೆಕ್. ಸೊ ವಾಟ್ ಆರ್ ದ ಫೆಸಿಲಿಟೀಸ್ ಫಾರ್ ಅ ಗ್ರೂಪ್ ಪೀಪಲ್ ಆರ್ ಸಿಂಗಲ್ ಆರ್ ಅ ಕಪಲ್ ಆರ್ ಎನಿಥಿಂಗ್. ಸೊ ನೀವು ಚೆಕ್ ಮಾಡ್ಬೋದು. ನೋಡಿ ಅಲ್ಲಿ ಮುಂದೆ ಹೋಗ್ತಾ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಸೊ ಅದನ್ನು ಎಲ್ಲಿ ಕಾಲಿಡಬೇಕು, ಹೇಗಿಡಬೇಕು ಅಂತ ಗೊತ್ತಾಗಬೇಕು. ಆವಾಗಲೇ ಅದು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಾದಮೇಲೆ ಅವಳು ಶಿ ಈಸ್ ಬ್ಯಾಕ್. ಸೊ ಬ್ಯಾಕ್ ಬಂದಿದ್ದಾಯಿತು. ಸೊ ಆವಾಗಲೇ ಮಿಸ್ ಆಗೋಯ್ತು, ಇದೊಂದು ಲಾಸ್ಟ್ ವಿಡಿಯೋ ಇತ್ತು ಅವಳದು. ಸೊ ದಿಸ್ ಇಸ್ ದ ಲಾಸ್ಟ್ ಆ್ಯಕ್ಟಿವಿಟಿ. ಸೊ ಅಲ್ಲಿಂದ ಮಾಡ್ಕೊಂಬಂದು ಅಲ್ಲಿ ಬೇರೆ ಆ್ಯಕ್ಟಿವಿಟಿನೂ ಇದೆ. ಒನ್ ಡೇ ಆ್ಯಕ್ಟಿವಿಟಿ ಅಂದರೆ ಬರೀ ಇದೊಂದೇ ಅಂತಲ್ಲ, ಪಾಟ್ರಿ ಇದೆ, ಚೆಸ್ ಇದೆ, ಲಾಂಗ್ ಚೆಸ್, ಏನದು ವುಡನ್ ಚೆಸ್, ದೊಡ್ಡ ಚೆಸ್, ಹ್ಯೂಮನ್ ಚೆಸ್ ಥರ ದೊಡ್ಡದು ಅದು ಚೆಸ್ ಇದೆ. ಎಂಟ್ರೆನ್ಸಲ್ಲಿದೆ. ಆ್ಯಕ್ಚುಲಿ ಅದು ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಾವು ಬೆಳಗ್ಗೆ ಬಂದಿದ್ದ ಅರ್ಲಿ ಮಾರ್ನಿಂಗ್ ಅಲ್ವಾ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡಬೇಕಿತ್ತು. ಸೊ ಹಾಗಾಗಿ ಮೂವ್ ಆದೆ. ಸೊ ಅದು ಕ್ಯಾಪ್ಚರ್ ಆಗಿಲ್ಲ. ಸೊ ದೊಡ್ಡ ಚೆಸ್ ಇದೆ, ಚೆಸ್ ಆಡ್ಬೋದು. ಆ್ಯಂಡ್ ಬಾಲ್ ಆ್ಯಕ್ಟಿವಿಟಿ ಇದೆ, ಥ್ರೋ ಬಾಲ್ ಇದೆ, ಎಲ್ಲ ಇದೆ, ಬ್ಯಾಡ್ಮಿಂಟನ್ ಇದೆ. ಆ್ಯಂಡ್ ಅಲ್ಲಿ ಒಂದು ಸ್ಪೆಷಾಲಿಟಿ ಏನಂತಂದರೆ ಅಲ್ಲಿ ಒಂದು ಮ್ಯೂಸಿಯಮ್ ಇದೆ ಫ್ರೆಂಡ್ಸ್, ಡಿಸ್ಕವರಿ ವಿಲೇಜಲ್ಲಿ ಬ್ಯೂಟಿಫುಲ್ ಆಗಿರೋ ಮ್ಯೂಸಿಯಮ್ ಇದೆ. ಅದು ನನಗೆ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಸೊ ಅಲ್ಲೇ ಪಾಟ್ರಿ ಕೂಡ ಮಾಡಿಸ್ತಾರೆ. ಸೊ ಆ ಮ್ಯೂಸಿಯಮಲ್ಲಿ ಎಲ್ಲ ಥರ ಆ್ಯಕ್ಟಿವಿಟೀಸ್ ಇರುತ್ತೆ ಫ್ರೆಂಡ್ಸ್. ನೋಡಿ, ಸೊ ನಾವು ನೋಡ್ತಾ ಇದ್ದಂಗೆ ಇದು ಏನದು ನಮ್ಮ ಪಾಂಡ್. ಸೊ ಲಂಚ್ ನಾವು ಬ್ರೇಕ್ಫಾಸ್ಟ್ ಎಲ್ಲಿ ಮಾಡಿದ್ರಿ ಅದ್ರ ಸೈಡಲ್ಲೇ ಒಂದು ಪಾಂಡ್ ಇದೆ ಫ್ರೆಂಡ್ಸ್. ಅಲ್ಲೊಂದು ಡಕ್ಕೆಲ್ಲ ನೋಡಿದೆ, ತುಂಬಾ ಚೆನ್ನಾಗಿತ್ತು. ಸೊ ಇದೊಂದು ನಮ್ಮ ಫೋಟೋಸ್, ಲಾಸ್ಟ್ ವಿಡಿಯೋ ಫೋಟೋಸು. ಸೊ ಎಂಜಾಯ್ ಮಾಡಿ ಫ್ರೆಂಡ್ಸ್, ಹೋಗಿ ಡಿಸ್ಕವರ್ ಮಾಡಿ. ಆ ವಿಲೇಜ್ ಹೆಸರೇ ಡಿಸ್ಕವರಿ ವಿಲೇಜ್ ಚಾನಲ್ ಅಂದ್ಬಿಟ್ಟು. ಸೊ ನೀವು ಹೋಗಿ, ಎಲ್ಲ ಚೆನ್ನಾಗಿರುತ್ತೆ. ವಾಟರ್ ಆ್ಯಕ್ಟಿವಿಟೀಸ್ ನೋಡಿ, ಸ್ವಿಮ್ಮಿಂಗ್ ಮಾಡೋಕ್ಕೆ ಬಿಟ್ಟಿದ್ವಿ. ಹೋಲ್ ಡೇ ಸ್ವಿಮ್ಮಿಂಗ್ ಅಂದ್ಬಿಟ್ಟು ಸ್ವಿಮ್ಮಿಂಗಲ್ಲೇ ಇದ್ದಾರೆ. ಸೊ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಒನ್ ಡೇ ಇದಾದಮೇಲೆ ಆಫ್ಟರ್ನೂನ್ ಆದಮೇಲೆ ತುಂಬ ಜನ ಬಂದು ಫ್ರೆಂಡ್ಸ್. ಮೇ ಬಿ ಅವರು ಲಂಚ್ ಆ್ಯಂಡ್ ಡಿನ್ನರ್ ಮಾಡೋದಕ್ಕೆ ಬಂದಿದ್ರು ಅನಿಸುತ್ತೆ, ಹಾಫ್ ಡೇ ಥರ. ಸೊ ಮಾಡಿದ್ರು. ನೋಡಿ ಸ್ವಿಮ್ಮಿಂಗ್ ಮಾಡ್ತಾಳವಳು. ಸೊ ನನ್ನ ಮಗಳಿಗೆ ಸ್ವಿಮ್ಮಿಂಗ್ ಕ್ಲಾಸ್ಗೂ ಕಳಿಸ್ತೀವಿ. ಸೊ ಹಾಗಾಗಿ ಅದಕ್ಕೆ ಸ್ವಿಮ್ಮಿಂಗ್ ಬರುತ್ತೆ. ಸೊ ಲಂಚು ನಾನ್ ವೆಜ್ಜು ಇರುತ್ತೆ, ವೆಜ್ಜು ಇರುತ್ತೆ. ಬಟ್ ಟೇಸ್ಟಿಯಾಗಿತ್ತು, ಎಲ್ಲನೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನೀವು ಒಂದ್ಸಲಿ ವಿಸಿಟ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ. ನಮ್ಮ ಡೇ ಅಂತೂ ತುಂಬ ಸಖತ್ತಾಗಿತ್ತು. ಓನ್ಲಿ ಏನು ಮಕ್ಕಳು ಮತ್ತು ತಾಯಂದಿರು, ಏನೂ ರೆಸ್ಟ್ರಿಕ್ಷನ್ಸ್ ಇಲ್ಲ. ಸೊ ಇದಾಗಿತ್ತು ನಮ್ಮ ಡೇ ಔಟ್ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಒತ್ತೋದು ಮಾತ್ರ ಮರಿಬೇಡಿ. ಬಾಯ್ ಬಾಯ್.